ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ ನೀವೇನಾದ್ರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡ್ರಿ. ಇವತ್ತು ನಿಮ್ಗೊಂದು ಸತ್ಯಾಂಶದ ಬಗ್ಗೆ ತಿಳಿಸ್ತೀನಿ. ಭಾರತದೊಳಗೆ ಸಿಲಿಂಡರ್ ಅಭಾವ ಮತ್ತು ಬೆಲೆ ಏರಿಕೆ. ಭಾರತದೊಳಗೆ ನಿಜವಾಗ್ಲೂ ಸಿಲಿಂಡರ್ ನ ಕೊರತೆ ಐತಾ ಅಥವಾ ಇವೆಲ್ಲ ವಿಪಕ್ಷಗಳ ಕೈವಾಡನ? ಬನ್ನಿ ಇವತ್ತು ಈ ವಿಡಿಯೋದೊಳಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೀನಿ, ನಿಜಾಂಶವನ್ನ ತಿಳಿಸಿಕೊಡ್ತೀನಿ. ಭಾರತದೊಳಗೆ ಬರ್ತಾ ಬರ್ತಾ ಅಪೋಸಿಷನ್ ಪಾರ್ಟಿ ಏನಿರ್ತಾವಲ್ಲ ಎಷ್ಟರ ಮಟ್ಟಿಗೆ ನಾಚಿಕೆ ಕಳ್ಕೊಂಡೈತಿ ಅಂತಂದ್ರೆ ಈ ಸಂದರ್ಭದೊಳಗೆ ನಿಮ್ಗೆ ಗೊತ್ತಾಕೈತಿ. ಹೌದು, ಭಾರತದೊಳಗೆ ಸಿಲಿಂಡರ್ ಕೊರತೆ ಐತಿ, ಆದ್ರೆ ಯಾವ್ಯಾವ ಸೆಕ್ಟರ್ಸ್ ಒಳಗೆ ಕೊರತೆ ಐತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳೈತಿ, ಗೃಹ ಬಳಕೆಗೆ ಹಾಗೂ ಆಸ್ಪತ್ರೆಗಳಿಗೆ ಹಾಗೂ ಇನ್ನಿತರ ತುರ್ತು ಪರಿಸ್ಥಿತಿಗಳಿಗೆ ಸಿಲಿಂಡರ್ ನ ಒದಗಿಸಿ ಕೊಡ್ತೀವಿ ಅಂತ ಹೇಳಿ. ಆದ್ರೂ ಕೂಡ ಅಪೋಸಿಷನ್ ಪಾರ್ಟಿದವರು ಸುಮ್ನೆ ಸ್ಟ್ರೈಕ್ ಮಾಡ್ತಾರೆ. ನಾವು ಹಂಗ್ ಮಾಡೋದಾದ್ರೆ ಕೊರತೆ ಬರೇ ಭಾರತದೊಳಗೆ ಅಷ್ಟೇ ಅಲ್ಲ, ಬೇರೆ ದೇಶದೊಳಗೂ ಇರ್ತಿತ್ತು. ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ ನ ಕೊರತೆ ಬರೀ ಭಾರತ ದೇಶದೊಳಗೆ ಅಷ್ಟೇ ಅಲ್ಲ, ಎಲ್ಲಾ ಏಷ್ಯಾ ಕಂಟ್ರಿ ಒಳಗೂ ಹಾಗೂ ಯುರೋಪ್ ಕಂಟ್ರಿಗಳಲ್ಲೂ ಕೂಡ ಐತಿ ಈ ಸಮಸ್ಯೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ನಡೀತಿರ್ತಲ್ಲ ಈಗ ಈ ಕಾರಣದಿಂದನ ಇಂಥ ಪರಿಸ್ಥಿತಿ ಬಂದಿದ್ದು. ಬೇರೆ ದೇಶದವರೆಲ್ಲ ಮೊದಲು ದೇಶದ ಭಕ್ತರಾಗಿ ನಮ್ಮ ದೇಶನ ಹೇಗೆ ನಡೆಸಬೇಕು ಹಾಗೂ ಹೇಗೆ ಈ ತುರ್ತು ಪರಿಸ್ಥಿತಿ ಒಳಗ ದೇಶಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದ್ರ ಭಾರತದೊಳಗ ಬೇರೆನ ಆಗತೈತಿ. ಯುದ್ಧದ ಪರಿಣಾಮ ಭಾರತದ ಮೇಲೆ ಬಿದ್ದಿದೆ ಹೊರತು ನಮ್ಮ ಭಾರತ ಯುದ್ಧದೊಳಗ ಭಾಗಿಯಾಗಿಲ್ಲ. ಇವೆಲ್ಲ ಎಲ್ಲರೂ ಗೊತ್ತಿರೋದ. ಆದ್ರೂ ಕೆಲವು ಅವಿವೇಕಿಗಳು ಪಕ್ಷಗಳನ್ನ ಇಟ್ಕೊಂಡು ಬೀದಿಗಳದು ಹೋರಾಟ ಮಾಡುವಂತದ್ದು, ಸುಮ್ನೆ ಜನರಿಗೆ ಹುಚ್ಚಿಡಿಸುವಂತದ್ದು, ಇವೆಲ್ಲ ಬೇಡ ಬಿಡೋರು. ಎಷ್ಟು ಹೇಳಿದ್ರೆ ಏನೈತಿ? ದೇಶದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತವ್ರು ಇವರೆಲ್ಲ ಇನ್ನು ಜನರ ಪರಿಸ್ಥಿತಿಯನ್ನು ಹೆಂಗ್ ಅರ್ಥ ಮಾಡ್ಕೊಳ್ತಾರೆ ಇವರೆಲ್ಲ? ಇದರಲ್ಲೇ ಗೊತ್ತಾಕಿತ್ ನೋಡ್ರಿ, ಇವರು ದೇಶದ ಮೇಲೆ ಹೇಗೆ ಜನರ ಮೇಲೆ ಎಷ್ಟು ಅಭಿಮಾನ ಪ್ರೀತಿಯನ್ನ ಇಟ್ಟಾರ ಅಂತ ಹೇಳಿ. ಪಾಲಿಟಿಕ್ಸ್ ಮಾಡಬೇಕ, ಆದ್ರೆ ಎಲ್ಲಾ ವಿಚಾರದೊಳಗೂ ಆಗಬಾರದು. ಅಲ್ಲಿ ಕೇಂದ್ರ ಸರ್ಕಾರದಿಂದ ತಪ್ಪಾದಾಗ ಸ್ಟ್ರೈಕ್ ಮಾಡಿದ್ರೆ ಅದು ಕೇಂದ್ರ ಸರ್ಕಾರದ ಹೊಣೆ ಆಕ್ಕೇತಿ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ತಪ್ಪಿಲ್ಲ, ಆದ್ರೂ ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡೋದು ನೋಡಿದ್ರೆ ಹುಚ್ಚಿರಸಂತಿ. ಸರ್ಕಾರ ಸ್ಪಷ್ಟವಾಗಿ ಹೇಳೈತಿ, ಡೊಮೆಸ್ಟಿಕ್ ಹಾಗೂ ಎಮರ್ಜೆನ್ಸಿ ಯೂಸಸ್ಗೆ ಸಿಲಿಂಡರ್ ನ ಪೂರೈಸ್ತೀವಿ ಅಂತ ಹೇಳಿ. ಸಿಲಿಂಡರ್ ಅಭಾವದಿಂದ ಸ್ವಲ್ಪ ಬೆಲೆ ಏರಿಕೆ ಆಗೈತಿ, ಅರ್ಥ ಮಾಡ್ಕೋರಿ. ಕಷ್ಟದ ಪರಿಸ್ಥಿತಿ ಇದ್ದಾಗ ಬೆಲೆ ಏರಿಕೆ ಆದ್ರೆ ಅಟ್ಲೀಸ್ಟ್ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳ್ತದಲ್ಲ ಕೇಂದ್ರ ಸರ್ಕಾರದೊಳಗ. ಅದ್ರ ನೀವು ಬೆಲೆ ಏರಿಕೆ ಶಾಣೆ ಯಾವಾಗ ಆಗ್ತಿರ್ಲಿ? ನೀವೆಲ್ಲ ಎಜುಕೇಟೆಡ್ ಯಾವಾಗ ಆಗ್ತಿರ್ಲಿ? ಯಾರೊಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಸಿಲಿಂಡರ್ ವಿಚಾರವಾಗಿ ಸರ್ಕಾರ ಹಂಗ್ ಮಾಡ್ತು ಹಿಂಗ್ ಮಾಡ್ತು, ಇವತ್ತು ಎಷ್ಟು ರಕ್ಷಣೆಯಿಂದ ಎಷ್ಟು ಎಜುಕೇಟೆಡ್ ಆಗಿ ದೇಶದೊಳಗ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಾಕತ್ತಿ ಅಂತಂದ್ರೆ ನೀ ಗುಲಾಮ್ಗಿರಿಯಿಂದ ಹೊರಗೆ ಬಂದಿ ಅಂತ ಅರ್ಥ. ಇಲ್ಲಾಂದ್ರೆ ಅವಾಗ ಇನ್ನೂ ನೀವು ₹1 8 ಒಳಗ ಜೀವನ ಮಾಡ್ತಿದ್ದಿ. ತಮ್ಮ ದೇಶ ಬೆಳೆದೈತಿ. ಆದ್ರೂ ಕೂಡ ಅಪೋಸಿಷನ್ ಪಾರ್ಟಿಯವರು ಸ್ವಲ್ಪ ಈ ಕಾರಣಗಳಿಲ್ಲದನೆ ಕೇಂದ್ರ ಸರ್ಕಾರ ದೂರ್ತಾ ಐತಿ. ಸುಮ್ನೆ ಸುಳ್ಳಪಳ ಸಾಮಾನ್ಯ ಜನರು ಯಾವುದೇ ರೀತಿಯಾದಂತ ಭಯ ಪಡುವ ಅವಶ್ಯಕತೆ ಇಲ್ಲ. ಗೃಹ ಬಳಕೆಗೆ ಸಿಲಿಂಡರ್ ಸಿಗ್ತೈತಿ. 2 ರಿಂದ 5 ದಿನ ಈ ಪೂರೈಕೆ ಒಳಗೆ ಲೇಟ್ ಆಗಬಹುದು, ಆದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದೆಲ್ಲ ಕಮರ್ಷಿಯಲ್ ಹೋಟೆಲ್ಸ್ಗಳಿಗೆ ಆಮೇಲೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಪ್ರಾಬ್ಲಮ್ ಆಗೈತಿ. ಓಕೆ, ಅವ್ರಿಗೂ ಪಾಪ ಪ್ರಾಬ್ಲಮ್ ಐತಿ. ಬಟ್ ದೇಶದ ಪರಿಸ್ಥಿತಿ ಇಂಥ ಸಂದರ್ಭದೊಳಗೆ ನಾವೆಲ್ಲ ಭಾರತೀಯರಾಗಿ ತುರ್ತು ಪರಿಸ್ಥಿತಿಗೆ ಕೈ ಜೋಡಿಸ್ಬೇಕು ಹೊರತು ನಮಗೆ ಎಜುಕೇಟ್ ಮಾಡಿರುವಂತ ಸರ್ಕಾರಕ್ಕೆ, ನಮ್ಮನ್ನ ರಕ್ಷಣೆ ಮಾಡ್ಕೊಳ್ತಿರುವಂತ ಸರ್ಕಾರಕ್ಕೆ ಬೈಯೋದಲ್ಲ. ಈಗ ನಿಮ್ಗೆ ಇಷ್ಟೆಲ್ಲ ತಿಳ್ಕೊಳಕ್ಕೆ ನಿಮ್ಗೆ ತಲೆಯಾಗಿ ಬುದ್ಧಿ ಐತಿ. ಈಗ ಇನ್ನೊಂದು ವಿಚಾರ ತಿಳಿಸ್ತೀನಿ, ಇದ್ರೂ ಸ್ವಲ್ಪ ತಲೆ ಹಾಕೋರಿಲ್ಲ, ಲೇಟಾಗಿ ಹೇಳಕತ್ತೀನಿ, ಆದ್ರೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಕತ್ತೀನಿ. ಕರ್ನಾಟಕದ ಅಭಿವೃದ್ಧಿಯ ಹಾದಿಯೊಳಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು 2026-27 ಸಾಲಿನ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಬಾರಿಯ ಬಜೆಟ್ ಗಾತ್ರ ಬರೋಬ್ಬರಿ 4.48 ಲಕ್ಷ ಕೋಟಿ ರೂಪಾಯಿ. ಇದು ರಾಜ್ಯದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದು ತಿಳಿಸ್ತೀವಿ. ಜನಸಾಮಾನ್ಯರಿಗೆ ಏನ್ ಸಿಕ್ಕೈತಪ್ಪ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಬಹಳ ಚಂದನು ಅರ್ಥ ಮಾಡಿಸ್ತೀನಿ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಗೆ ಈ ಬಜೆಟ್ನಾಗ ವಿಶೇಷ ಒತ್ತು ನೀಡಲಾಗಿತ್ತು. ಸುರಂಗ ರಸ್ತೆ 40,000 ಕೋಟಿ ರೂಪಾಯಿ ವೆಚ್ಚದೊಳಗೆ 40 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅನುಮೋದನೆ ಕೊಟ್ಟೆ. ಇನ್ನೊಂದು ನನಗೆ ಇದು ಬಹಳ ಚಂದ ಅರ್ಥ ಆಗಿ ನಿಮಗೂ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್. ಮಕ್ಕಳು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ಮಹತ್ವದ ನಿರ್ಧಾರವನ್ನ ತಗೊಂಡಾರ. ಓಕೆ, ಒಪ್ಕೊಳ್ಳೋದು. ಇನ್ನೊಂದು ರೀತಿಯಿಂದ ನಾ ಯೋಚನೆ ಮಾಡಿದೆ, 16, 17, 18, 19, 20 ಸ್ವಲ್ಪ ಅವ ಎಜುಕೇಟ್ ಆಗ್ಬಿಡ್ತಾನ. ಸೋಷಿಯಲ್ ಮೀಡಿಯಾದೊಳಗೆ ಇವ್ರು ಮಾಡುವಂತ ಎಲ್ಲಾ ಮಿಸ್ಟೇಕ್ಗಳನ್ನ ಚಿಕ್ಕ ಮಕ್ಕಳು ತಿಳ್ಕೊಳಕತ್ತಾರ, ಈ ಸರ್ಕಾರ ಮಾಡ್ತಿರುವಂತ ಮಿಸ್ಟೇಕ್ಗಳನ್ನ. ಅವ ನಾಳೆ ವೋಟಿಂಗಿಗೆ ಅವಂಗೆ ಅವಕಾಶ ಸಿಕ್ಕ ಮೇಲೆ ನಾನು ಯಾಕೆ ಇಂಥವ್ರಿಗೆ ವೋಟ್ ಹಾಕ್ಲಿ ಅಂತ ಹೇಳಿ ವೋಟ್ ಹಾಕ್ಲಿಲ್ಲ ಅಂದ್ರೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತೆ.
ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದಾಯ್ತಂತಂದ್ರೆ ಅರ್ಧಮರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅದನ್ನು ಬ್ಯಾನ್ ಮಾಡ್ರಿ. ಚಿಕ್ಕ ಮಕ್ಕಳು ಗೇಮ್ಸ್ ಆಡ್ತಾರೆ, ಗೇಮ್ಸ್ಗಳನ್ನ ಬ್ಯಾನ್ ಮಾಡ್ರಿ. ಅದರಿಂದ ನಿಮ್ಗೆ ದುಡ್ಡು ಬರ್ತಿತ್ತಲ್ಲ, ಇಂಥವದನ್ನೆಲ್ಲ ನೀವು ಬ್ಯಾನ್ ಮಾಡೋದಿಲ್ಲ. ಚಿಕ್ಕ ಮಕ್ಕಳು ಮೊಬೈಲ್ ಯಾಕೆ ಇಟ್ಕೊಂತಾರೆ? ಕಾರ್ಟೂನ್ ನೋಡಕ್ಕೆ, ಭಾಳ ಅಂದ್ರೆ ಗೇಮ್ಸ್ ಆಡಕ್ಕೆ. ಭಾರಿ ಪ್ಲ್ಯಾನ್ ಮಾಡಿರಿ ಬಿಡೆ. ನಾಳೆ ಚಿಕ್ಕ ಮಕ್ಕಳು ಎಜುಕೇಟೆಡ್ ಆಗಿಬಿಡ್ತಾರೆ. ನಾಳೆ ನಮಗೂ ಅಂದ್ರೆ ಮಕ್ಕಳನ್ನೆಲ್ಲ ನೀವು ಇನ್ನೂ ಕುಗ್ಗಿಸ್ಕೊಂತ ಹೋಗುದು, ಅವ್ರು ಎಜುಕೇಟ್ ಆಗಬಾರ್ದು. ನಾವು ಬಿಡ್ತೀವನ, ನಾವು ಎಜುಕೇಟ್ ಮಾಡೇ ಮಾಡ್ತೀವಿ. ಈ ವರ್ಷವು ಯೋಜನೆಗಳಿಗೆ 50,686 ಕೋಟಿ ರೂಪಾಯಿ ಮೀಸಲು. ಆದ್ರೆ ಈ ಬಜೆಟ್ ಒಳಗಡೆ ಯುವ ನಿಧಿಗೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಮೀಸಲಿಟ್ಟಿಲ್ಲ ಬಿಡ್ರಿ. ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ಒಳಗೆ 2 ತಿಂಗಳದ ಗುಳುಂಗುಟುಕ್ ಮಾಡಿದ್ರೆ ಹೌದಲ್ಲ. ರಾಜ್ಯ ಬಜೆಟ್ ಮಂಡನೆ ಆದಾಗೆಲ್ಲ ಒಂದು ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತೈತಿ. ಅದು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟ ಅನುದಾನ. 2026-27ನೇ ಸಾಲಿನ ಬಜೆಟ್ನೊಳಗೆ ಮುಸ್ಲಿಂ ಸಮುದಾಯಕ್ಕೆ ಸರ್ಕಾರ ನೀಡಿರುವಂಥ ಕೊಡುಗೆಗಳೇನಪ್ಪ ಅಂತಂದ್ರೆ ಅವು ಯಾವ ಯೋಜನೆಗಳಿಗೆ ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಈ ಕುರಿತು ವಿರೋಧ ಮತ್ತು ಪರವಾಗಿ ಕೇಳಿ ಬರ್ತಿರ್ತೈತಿ ಸೋಷಿಯಲ್ ಮೀಡಿಯಾದಾಗಲಿ ನ್ಯೂಸ್ನೇ ಆಗಲಿ. ಇದ್ರ ಬಗ್ಗೆ ನಮ್ಗೆ ಇವಾಗ ಸ್ವಲ್ಪ ತಿಳಿಸ್ಕೊಡ್ತೀನಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹೊಸದಾಗಿ ಅಲ್ಪಸಂಖ್ಯಾತರ ಬಹುದೊಡ್ಡ ವಸತಿ ಶಾಲೆಗಳ ಸ್ಥಾಪನೆಗೆ 500 ಕೋಟಿ ಮೀಸಲು. ವಿದ್ಯಾರ್ಥಿ ವೇತನ, ಅಲ್ಪಸಂಖ್ಯಾತರ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ನೀಡಲು ಬಜೆಟ್ನೊಳಗೆ 250 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ. ಬಹಳಷ್ಟು ಜನ, ಬಹಳ ಜನಾಂಗಗಳು, ಬಹಳ ಧರ್ಮದವರು, ನೀವೆಲ್ಲ ಜಾತಿ ಅಂತ ಹೇಳ್ತಿರಲ್ಲ, ನೀವು ಕೂಡ ಬಡತನದೊಳಗದ್ರಿ. ನಿಮ್ಮ ಮಕ್ಕಳ ಸ್ಕೂಲ್ ಕಾಲೇಜ್ ಫೀಸ್ಗಳನ್ನು ಕಟ್ಟೋದಕ್ಕೆ ಒದ್ದಾಡಕತ್ತೀರಿ. ಹೆಣ್ಮಕ್ಳೇ ವಿಚಾರಿಸಿ. ಮುಂದಿನ ಸರಿ ಲ್ಯಾಪ್ಟಾಪ್ ಮತ್ತು ಕೋಚಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಕತ್ತಾರೆ. ದೊಡ್ಡವರು ಇರ್ಬೋದು, ಮಕ್ಕಳು ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಭಾಳ ಶಾಣೆ ಅದಾರೆ, ಆದರೂ ಅವರಿಗೆ ಹೆಲ್ಪ್ ಮಾಡಕತ್ತೀರಿ ಲ್ಯಾಪ್ಟಾಪ್. ಅದಷ್ಟೇ ಅಲ್ಲ, ನಮ್ಮ ಹಿಂದೂ ದೇವಸ್ಥಾನಗಳಿಂದ ಇವರು ದುಡ್ಡನ್ನು ತಗೊಳ್ತಾರೆ, ಆದರೆ ಹಿಂದೂ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಫ್ ಆಸ್ತಿ ಸಂರಕ್ಷಣೆ, ವಫ್ ಮಂಡಳಿ ಆಸ್ತಿಗಳ ಸಮೀಕ್ಷೆ ಮತ್ತು ಡಿಜಿಟಲೀಕರಣಕ್ಕೆ 100 ಕೋಟಿಯನ್ನು ಮೀಸಲಿಡಲಾಗಿದೆ. ಇಮಾಮ್ ಮತ್ತು ಮೌಜಾನ್ ಗೌರವಧನ, ಪ್ರಾರ್ಥನೆ ಸಲ್ಲಿಸುವ ಇಮಾಮ್ಗಳು ಮತ್ತು ಮೌಜನ್ಗಳಿಗೆ ನೀಡಲಾಗುವ ಗೌರವವನ್ನು ಹೆಚ್ಚಿಸಲಾಗಿದೆ. ಇದಕ್ಕೆ ಸುಮಾರು 80 ಕೋಟಿ ರೂಪಾಯಿಯನ್ನ. ಅರ್ಥ ಮಾಡ್ಕೊಳ್ರಿ ಜನರೇ. ಕಬರಸ್ಥಾನಗಳ ಅಭಿವೃದ್ಧಿ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂಥ ಅಲ್ಪಸಂಖ್ಯಾತರ ಸ್ಮಶಾನಗಳು ಅಂದರೆ ಕಬರಸ್ಥಾನ ಅಭಿವೃದ್ಧಿಗೆ ಮತ್ತು ಕಂಪೌಂಡ್ ನಿರ್ಮಾಣಕ್ಕೆ ವಿಶೇಷ ಪ್ಯಾಕೇಜನ್ನು ಘೋಷಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಆದ್ರೆ ನಮ್ಮ ರಾಜ್ಯದೊಳಗೆ ಎಷ್ಟೋ ಜನ ಯುವಕರು ಕೆಲಸ ಇಲ್ಲದೆ, ಬಿಸ್ನೆಸ್ ಮಾಡಕ್ಕೆ ದುಡ್ಡಿಲ್ಲದೆ ಪರದಾಡಕತ್ತಿದ್ದು ನೋಡಿದ್ರೆ ಒಂದು ಧರ್ಮದವರಿಗೆ ಯಾವ ರೀತಿ ನಮ್ಮ ಸರ್ಕಾರ ಸಹಾಯ ಮಾಡಕತ್ತೈತಿ ಅಂತ ಹೇಳಿ ನಮ್ಮ ಕರ್ನಾಟಕದ ಎಲ್ಲ ಯುವಕರು ತಿಳ್ಕೋಬೇಕು. ಸ್ವಯಂ ಉದ್ಯೋಗ ಯೋಜನೆ, ಅಲ್ಪಸಂಖ್ಯಾತರ ನಿಗಮದ ಮೂಲಕ ಬಡ್ಡಿ ರಹಿತ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳಿಗೆ 600 ಕೋಟಿ ರು ಮೀಸಲಿಡಲಾಗಿದೆ. ನಮ್ಮಲ್ಲೂ ಕೂಡ ಬಹಳಷ್ಟು ಜನ ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಚಿಕ್ಕದಾದ ಬಿಸ್ನೆಸ್ ಮಾಡ್ತಿರ್ತಾರೆ. ಬಿಸಿಲೊಳಗೆ ಕುತ್ಕೊಂಡು, ಮಳೆಯಾಗ ಕುತ್ಕೊಂಡು ಅವರಿಗೆ ಸಾಲ ಅಂದ್ರೆ ಸಬ್ಸಿಡಿಗಳಿಂದ ಏನಾದರೂ ಕೊಡ್ತಾರೇನ ಈಗಿನ ಸರ್ಕಾರದವರು? ಕೊಡಾಕತ್ತಾರೇನ? ಇದ್ರೆ ಹೇಳ್ರಿಪ್ಪ. ನಮ್ಮ ಹಿಂದೂಗಳು ಬಹಳ ಜನ ಬಡವರು ಅದಾವ, ಕರ್ಕೊಂಬರ್ತೀನಿ ಅವ್ರನ್ನು. ಏನೋ ಒಂದು ಹೆಲ್ಪ್ ಆಗುವಂಥದ್ದು ಮಾಡ್ರಿ. ಅವ್ರಿಗೂ ಮಾಡಂಗಿಲ್ಲ. ನಮ್ಮ ಮಂದಿ ಅಕೌಂಟಿಗೆ 2,000 ಬಂದೈತಿ ಬಿಡ ಸಾಕು. ಅದೊಂದು ಯಾವ್ದೋ ಹಾಡೈತಿ ಕೇಳಿದೇನ, ಸಾಹೇಬ್ರ ಹೆಸರು ತಗೊಂಡ್ರಿ. ಮಹಿಳಾ ಸ್ವಸಹಾಯ ಸಂಘಗಳು ಮುಸ್ಲಿಂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಕಿರು ಸಾಲದ ಸೌಲಭ್ಯ ಮತ್ತು ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಸ್ಥಾಪನೆ ಮಾಡೋದಕ್ಕೆ ಇನ್ನೇನು ನನಗೆ ಹೇಳ್ಬೇಕನ್ಸತೈತಿ, ಹೇಳತ್ತೀನಿ ನೋಡ್ರಿ. ಅರ್ಥ ಆಯ್ತಾ? ಸಪೋರ್ಟ್ ಮಾಡ್ತದೆ ಸರ್ಕಾರ. ಒಂದು ಧರ್ಮಕ್ಕೆ ಎಷ್ಟು ಈಸಿಯಾಗಿ ಯಾವ ಜನಗಳು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿ ಈಸಿಯಾಗಿ ಸಪೋರ್ಟ್ ಮಾಡ್ತೈತಿ. ನಮ್ಮಲ್ಲೂ ಇದ್ದಾರೆ ಸ್ವಾಮಿ ಭಾಳಷ್ಟು ಜನ ಹೆಣ್ಣು ಮಕ್ಕಳು. ಚಿಕ್ಕದಾದಂಥ ಸಾಲ ಸಿಕ್ಕರೆ ಸಾಕು, ಏನೋ ಒಂದು ಬಿಸ್ನೆಸ್ ಮಾಡೋಣ, ರೊಟ್ಟಿ ಬಿಸ್ನೆಸ್ ಮಾಡೋಣ, ಅಥವಾ ಏನೋ ಒಂದು ಚಿಕ್ಕದಾದ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಅಂಥವ್ರಿಗೂ ಸಪೋರ್ಟ್ ಮಾಡಿರಿ ಸ್ವಲ್ಪ. ಅದಷ್ಟಲ್ಲ, ಹುಬ್ಬಳ್ಳಿ ಮತ್ತು ಕಲಬುರಗಿ ಒಳಗೆ ಹಜ್ ಭವನ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗಾಗಿ ಸಪ್ರೇಟ್ ವೃದ್ಧಾಶ್ರಮ ಆರಂಭ ಮಾಡ್ತೀವಿ ಅಂತಾನೂ ಹೇಳ್ಯಾರ ಸಿದ್ದರಾಮಯ್ಯ ಸಾಹೇಬ್ರೆ. ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ 100 ಕೋಟಿ ಮೀಸಲಿಟ್ಟಿದ್ದೀರಿ. ಪರವಿರೋಧ ಇರೋದೇ ಅಲ್ವಾ ಸಾಹೇಬ್ರೆ? ನಾವು ನಿಮ್ಗೆ ಓಟ್ ಹಾಕಿವಿ, ಪ್ರಶ್ನೆ ಮಾಡೋ ಹಕ್ಕೈತಿ.
ಮಾಡೀವಿ. ನಾ ಯಾರಿಗೆ ಕೇಳಬೇಕು? ಸೋಷಿಯಲ್ ಮೀಡಿಯಾ ಮುಖಾಂತರ ಆದ್ರೂ ಕೇಳೋನು ಅಂತ ಕೇಳತ್ತೀವಿ. ನಮ್ಮ ಯುವಕರಿಗೂ ಕೂಡ ಸ್ವಲ್ಪ ಬುದ್ಧಿ ಬರ್ಲಿ ಅಂತ ಹೇಳಿ, ಜನಗಳು ಅರ್ಥ ಮಾಡ್ಕೋಬೇಕು, ಶಾಣೆ ಆಗಬೇಕು, ಎಜುಕೇಟೆಡ್ ಆಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳೋದಿಷ್ಟ. ಮತ್ತೊಂದು ಮಿಸ್ಟೇಕ್ನ ನಿಮ್ಮ ಮುಂದೆ ತಂದಿಡ್ತೀನಿ. ಆದಷ್ಟು ಬೇಗ ನೀವು ನೋಡಿ ನಂಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ನಮಸ್ಕಾರ.